ನಮ್ಮ ನೆಲದಿಂದಲೇ ಒಬ್ಬರು ನಾವೇ ತಯಾರಿಸಿದ ಕ್ಯಾಪ್ಸಲ್ನಲ್ಲಿ ಕುಳಿತು ನಮ್ಮದೇ ರಾಕೆಟ್ ಮೂಲಕ ಬಾಹ್ಯಾಕಾಶಕ್ಕೆ ಪ್ರಯಾಣಿಸುವ ಸಮೀಪದಲ್ಲಿದ್ದೆ ಅಂತ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರು ಹೇಳಿದ್ದಾರೆ. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಶುಭಾಂಶು ಶುಕ್ಲಾ ಅವರು ಮಾತನಾಡ್ತಾ ತಮ್ಮ ಯೋಜನೆಗಳ ಬಗ್ಗೆ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಆಕ್ಸಿಯಂ 4 ಈ ಯೋಜನೆಯನ್ನು ಭಾರತ ಕೈಗೊಳ್ತಾ ಇರುವ ಗಗನಯಾನ ಯೋಜನೆಗೆ ಇದು ನೆರವಾಗಬೇಕಿದೆ. ಕಳೆದ 1 ವರ್ಷದಿಂದ ಬಾಹ್ಯಾಕಾಶ ಯಾನಕ್ಕಾಗಿ ಸಾಕಷ್ಟು ತರಬೇತಿಯನ್ನು ಪಡೆದಿದ್ದೀನಿ ಅಂದರು. ನನ್ನ ಬಾಹ್ಯಾಕಾಶ ಯಾತ್ರೆಯು ಇಡೀ ದೇಶದ ಧ್ಯೇಯವಾಗಿತ್ತು. ಬಾಹ್ಯಾಕಾಶದಲ್ಲಿನ ಅನುಭವವು ನೆಲದ ಮೇಲೆ ಕಲಿಯುವುದಕ್ಕಿಂತಲೂ ಕೂಡ ಬಹಳ ಭಿನ್ನವಾಗಿದೆ ಅಂತ ಅವರು ವರ್ಣಿಸಿದರು. ಇಂತಹ ಅದ್ಭುತ ಅವಕಾಶ ನೀಡಿದ್ದಕ್ಕಾಗಿ ಭಾರತ ಸರ್ಕಾರ, ಇಸ್ರೋ ಹಾಗೂ ಸಂಶೋಧಕರಿಗೆ ಧನ್ಯವಾದವನ್ನು ತಿಳಿಸಿದರು. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತಗೊಂಡ್ ಫುಲ್ ಖುಷಿ ಇದನ್ನೀಗ. ಲೋಕಸಭೆ ರಾಜ್ಯಸಭೆ ಎರಡನ್ನೂ ಮುಂದೂಡಿದ್ದಾರೆ. ನಡೆದಿದ್ರೆ ತಾನೇ ಮುಂದೂಡಕ್ಕದನ್ನು. ತಿಂಗಳು ನಡೀತು, ಒಂದು ದಿನವೂ ಕೆಲಸ ಮಾಡಲಿಲ್ಲ. ಬರೀ ಬಡ್ದಾಡ್ಕೊಂಡ್ರು, ಕೂಗಾಡ್ಕೊಂಡ್ರು, ಖಾಲಿ ಮಾಡ್ಕೊಂಡು ಮನೆಗೆ ಹೋದರು. ಒಬ್ಬನೂ ಅದರಲ್ಲಿ ಧರ್ಮ ಇದೇನು ಸಂವಿಧಾನ ವಿರೋಧಿ, ನಾನು ಸಂವಿಧಾನದ ಪ್ರೊಟೆಕ್ಟರು ಅನ್ನೋನು. ಈ ಕಡೆಯಿಂದ ನಾವು ಸಂವಿಧಾನದ ಪ್ರೊಟೆಕ್ಟರ್ ಅನ್ನೋರು. ಒಬ್ಬರೂ ನಮಗೆ ಸಂಬಳ ಬೇಡ, ನಮಗೆ ಮಾನ ಮರ್ಯಾದೆ ಅಂತ ಒಂದಿದೆ. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹುಟ್ಟಿಸಿದ್ದು ದುಡಿದ್ಬಿಟ್ಟು ತಿನ್ನು ಅಂತ. ಈ ಥರ ಉಡಾಪೆ ಹೊಡ್ಕೊಂಡು ಇನ್ನೊಬ್ಬರ ದುಡ್ಡನ್ನ, ಜನರ ದುಡ್ಡನ್ನ ತಿನ್ನು ಅಂತ ನಮ್ಗೆ ಹೇಳಿರಲಿಲ್ಲ. ನಮ್ಗೆ ಅವಮಾನ ಆಗ್ತಿದೆ ಅಂತ ಬಿಟ್ಕೊಡಲ್ಲ, ಒಬ್ಬನೂ ಬಿಟ್ಕೊಡಲ್ಲ. ಆಗ ನಿಜವಾದ ಪ್ರೊಟೆಕ್ಟರ್ ಅನ್ಸ್ಕೊತಾರೆ. ಸರಿ, ಆತ್ಮಾವಲೋಕನ ಮಾಡ್ಕೋಬೇಕಂತೆ ಪಾಪ ಸ್ಪೀಕರ್ ಹೇಳಿದ್ದಾರೆ. ಮಾಡ್ಕೋತಾರೆ. ಆತ್ಮ ಇದ್ರೆ ತಾನೆ ಲೋಕನ ಮಾಡ್ಕೊಳ್ಳೋಕ್ಕೆ. ಲೋಕದ ಬಗ್ಗೆ ಚಿಂತೆ ಇಲ್ಲ, ಆತ್ಮ ಇಲ್ಲ, ಇನ್ನು ಆತ್ಮಾವಲೋಕನ ಯಾಕಾಗತ್ತೆ? ಕೇಳಿಸ್ಕೊಳ್ಳೋದೇ ಇಲ್ಲ. ಕಲಾಪಕ್ಕೆ ಅಡ್ಡಿ ಎಲ್ಲ ಮಧ್ಯದಲ್ಲಿ 12 ಮಸೂದೆಗಳನ್ನು ಅನುಮೋದನೆ ಪಡ್ಕೊಂಡ್ರಂತೆ. ಅದಿನ್ನೇನು ಸುಮ್ಮನೆ ವರ್ಷಕ್ಕೆ ಒಂದಿನ ಕರೆಯೋದು, ಲೋಕಸಭೆನ ರಾಜ್ಯಸಭೆನ ಬೆಳಿಗ್ಗೆ 10 ಗಂಟೆ ಕರೆಯೋದಪ್ಪ. ಹೆಂಗಿದ್ರು ಬಡ್ದಾಡ್ಕತ್ತಾರೆ ಅಪೋಸಿಷನ್ನವರು. ಒಂದು ಅರ್ಧ ಗಂಟೆ ಆದಮೇಲೆ ಒಂದು 36 ಬಿಲ್ಗಳನ್ನು ಪಾಸ್ ಮಾಡ್ಕೊಂಡು ಕ್ಲೋಸ್ ಮಾಡಿಬಿಟ್ರೆ ಎಷ್ಟು ದುಡ್ಡು ಉಳಿಯುತ್ತೆ? ಹಂಗಾದ್ರೂ ಆಗಲ್ಲ. ಮುಗಿದ್ರೆ ಆಯ್ತಪ್ಪ, ಚರ್ಚೆ ಇಲ್ಲ, ಪರಿಚಯ ಇಲ್ಲ, ಎಲ್ಲ ಪಾಸ್ ಮಾಡ್ಕೊಂಡು ಹೋದ್ರೆ ಆಗೈತಪ್ಪ. ಎಲ್ಲ ಸುಮ್ಮನೆ ವೇಸ್ಟ್. ಲೋಕಸಭೆ ಅಂತೆ ಲೋಕಸಭೆ. ಈ ಸುಖಕ್ಕೆ ಎಲೆಕ್ಷನ್ ಬೇರೆ ಕೇಡು ನಿಮಗೆ. ಇನ್ನು ಆನ್ಲೈನ್ ಬಿಲ್ ಒಂದನ್ನು ಮಾತ್ರ ಪಾಸ್ ಮಾಡ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಬಿ ಸುದರ್ಶನ್ ರೆಡ್ಡಿ ಅವರು ಇವತ್ತು ಉಪರಾಷ್ಟ್ರಪತಿ ಚುನಾವಣೆಗೆ ಇಂಡಿ ಕೂಟದ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಈ ವೇಳೆ ಎಐಸಿಸಿ ಅಧ್ಯಕ್ಷ ಖರ್ಗೆ, ಸೋನಿಯಾ ಗಾಂಧಿ ಎಲ್ಲರೂ ಕೂಡ ಉಪಸ್ಥಿತರಿದ್ದರು. ದೆಹಲಿ ಮುಖ್ಯಮಂತ್ರಿ ಮೇಲೆ ಅವನು ಯಾವನೋ ಬಂದು ಹಲ್ಲೆ ಮಾಡ್ದ. ಹೀಗಾಗಿ ಈಗ ಆಕೆಗೆ, ಮೇಡಮ್ಗೆ Z+ ಭದ್ರತೆ ಕೊಟ್ಟಿದ್ದಾರಂತೆ. ಕೊಟ್ಟು ಅವ್ರನ್ನೇನು ಮಾಡ್ತಾರೆ, ಏನಿಲ್ಲ, ಭದ್ರತೆ ಕೊಟ್ಟರು ಅಂದರೆ ಇನ್ನೊರು ಜನನ್ನ ಹತ್ತಿರದಿಂದ ನೋಡೋ ಹಂಗಿಲ್ಲ ಅಂತ ಅರ್ಥ ಅಷ್ಟೇ. ಜನದಿಂದ ದೂರ ಇಡೋದು ಹೇಗೆ ಒಬ್ಬ ರಾಜಕಾರಣಿನ ಅಂದರೆ ಭದ್ರತೆ ಕೊಟ್ಟರಾಯಿತು ಅಷ್ಟೇ, ಮುಗೀತು. ಸರಿ, ಅದೇನೋ VSG, ಅದೇನೋ VIP ಸೆಕ್ಯೂರಿಟಿ ಗ್ರೂಪ್ ಅಂತೇನೋ ಅವ್ರದ್ದು ಕೊಡ್ತಾರಂತೆ. ಅಮಿತ್ ಶಾ, ಕಾಂಗ್ರೆಸ್ನ ಗಾಂಧಿ ಕುಟುಂಬದಲ್ಲಿ ಅವರೇ ನೋಡ್ತಿದ್ದಾರಂತೆ. ಆಲ್ ರೈಟ್, ಕೊಡಿ, ಯಾರು ಬೇಡ ಅಂದರು. ಕಮಿಷನರ್ ಅವನು ಯಾವನೋ ರಾಜೇಶ್ ಸಕಾರಿ ಅಂತ ಹಲ್ಲೆ ಮಾಡಿದ್ನಲ್ಲ, ನನಗೆ 5 ದಿನ ಪೊಲೀಸ್ನವ್ರು ಕಸ್ಟಡಿಗೆ ತಗೊಂಡಿದ್ದಾರೆ. ಈ ಮಧ್ಯೆ ಕಮಿಷನರ್ನೇನೋ ಎತ್ತಂಗಡಿ ಮಾಡಿದಾರಂತೆ ದಿಲ್ಲಿನಲ್ಲಿ ಅವರು. ಅದೇ ಇಲ್ಲಿ ಬೆಂಗಳೂರಲ್ಲಿ ಮಾಡ್ದಂಗೆ ಇಲ್ಲಿಯವರೆಗಾಯ್ತು ಅಲ್ಲ ಅಷ್ಟೇ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಿಯೋಗ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿರೋ ಅಕ್ರಮದ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಅವರ ಪಕ್ಷದವರೇ ಆದ ಸಿಎಂ ಇಬ್ರಾಹಿಂ ಅವರು 2018ರ ಚುನಾವಣೆ ಬಗ್ಗೆ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಸೋಲುವ ಭೀತಿಯಲ್ಲಿ 2 ಕಡೆ ಸ್ಪರ್ಧೆ ಮಾಡಿದ್ರು. ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಸೋಲುವ ಸಾಧ್ಯತೆ ಇದ್ದಾಗ ನಾವು 3000 ಮತಗಳನ್ನ ಕೊಂಡ್ಕೊಂಡ್ವಿ ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ಇದನ್ನು ಪರಿಗಣಿಸಬೇಕು, ಬಹಿರಂಗವಾಗಿ ಅವರು ಹೇಳಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಅಲ್ಲಪ್ಪ, ಈಗ ಯಾವನೋ ಒಬ್ಬ ಎಲ್ಲೋ ಕೂತ್ಕೊಂಡು 3000 ಮರ್ಡರ್ ಆಗಿದೆ, ರೇಪ್ ಆಗಿದೆ, ಬಾಡಿ ಎಲ್ಲ ಇಲ್ಲಿದೆ ಅಂದರೆ SIT ಮಾಡ್ತಾರಲ್ಲ. ಈಗ ಹಂಗೆ ಯಾರೋ ಒಬ್ರು ಅಕ್ರಮ ಆಗಿದೆ ಅಂದರೆ ಅದು ತನಿಖೆ ಆಗಬೇಕಲ್ವಾ? ಆಗಲೇಬೇಕು. ಯಾವನೋ ಮರ್ಡರ್ ಆಗಿದೆ, ರೇಪ್ ಆಗಿದೆ ಅಂತಾನೆ, ಆಗಿದೆಯೋ ಬಿಟ್ಟಿದೆಯೋ ಯಾವನೋ ಗೊತ್ತು. ಇದಕ್ಕೆ ಯಾವ SIT ಮಾಡ್ಬೇಕು ಸರ್? ಇದಕ್ಕೇನು ಮಾಡೋಣ? ಈಗ ಇದನ್ನ ಹೇಳಿದ್ರೆ ಯಾರು ಕೇಳಿಸ್ಕೊಳ್ಳೋದಿಲ್ಲ. ಸತ್ಯಕ್ಕೆ ದೂರವಾದದ್ದು. ಇಬ್ರಾಹಿಂ ಹತಾಶ, ಸೋತ ಹತಾಶೆ. ನಮ್ಮ ಪಕ್ಷದವನಲ್ಲ, ಬಿಟ್ರೆ ಅವ್ರನ್ನ
ಏಜೆಂಟು ಹಾಗಾಯ್ತು, ಏಜೆಂಟ್ BJP, ಮೋದಿ ಶಿಷ್ಯ ಅಂದ್ರೆ ಆಯ್ತು. ಅಷ್ಟೇ. ಅದು ಧರ್ಮಸ್ಥಳದಿತ್ತು ಬಂದಾಗ ಅದಕ್ಕೆ ಆ ಥರ ತೋರಿಸೋದು. ಅದಕ್ಕೆ SIT ಓಕೆನಾ? ಹೇಗೆ ಈ ನೋಡ್ತಾರೆ SITನ ಮಾಡಿ ಅಂದವರು ಮತ್ತು ಮಾಡಿದವರು ಇಬ್ಬರನ್ನೂ ತನಿಖೆಗೆ ಒಳಪಡಿಸ್ಬೇಕು ನನ್ನ ಪ್ರಕಾರದಲ್ಲಿ. ಆನ್ ವಾಟ್ ಗ್ರೌಂಡ್ಸ್ ಯು ಕ್ರಿಯೇಟೆಡ್ ದಿಸ್ ಅಂತ. ಎಸ್, ಮೈಗೆಲ್ಲ ಚಿನ್ನ ಅಂಟಿಸ್ಕೊಂಬಂದು ಬೆಂಗಳೂರು ಏರ್ಪೋರ್ಟಲ್ಲಿ ತಗಲಾಕೊಂಡಂಥ ರನ್ಯಾ ರಾವ್ ಸ್ಮಗ್ಲಿಂಗ್ ಕೇಸು ಮತ್ತೆ ಸದ್ದು ಮಾಡುತ್ತಿದೆ. ಏನಂತೆ, DRI ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ನವ್ರು ತನಿಖೆಯನ್ನು ಮುಂದುವರಿಸಿ ಕಾಫಿ ಪೋಸ್ ಅದರಲ್ಲಿ ಅವ್ರು ತಂದೆಯನ್ನು ಕರೆಸಿದ್ರಂತೆ ರಾಮಚಂದ್ರ ರಾವ್ರು. ಬರ್ರಿ ಇಲ್ಲಿ ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು ಬನ್ನಿ ಸರ್ ಅಂತ. ಅವ್ರನ್ನ ಕರೆದ್ಬಿಟ್ಟು ಏನು ಸಂಬಂಧ ಅಂದರೆ ಮಗಳು ಸಂಬಂಧ ಏನು ಅಂದರೆ ಗೊತ್ತಿಲ್ವ ಅವ್ರಿಗೆ. ವಿಚಾರಣೆ ಅಂತ ಆಮೇಲೆ ಚಿನ್ನ ಸಾಗಾಟಕ್ಕೆ ನೆರವು ಮಾಡಿದ್ರು. ಹೌದೌದು, ನಾನೇನೆ ಹೆಲ್ಪ್ ಮಾಡಿದ್ದು, ಅದೆಲ್ಲ ಖರೀದಿ ಮಾಡಿ ನಾನೇ ತೊಗೊಂಡು ಅಕ್ಷರ ಅಂಟಿಸ್ದೆ, ಕೊಟ್ಬಿಟ್ಟೆ ಪಾಪ ಎಲ್ಲ ಅಂತಾರೆ. ಇಲ್ವಲ್ಲ. ಪ್ರೋಟೋಕಾಲ್ ದುರ್ಬಳಕೆ ಮಾಡಿಕೊಳ್ಳಲಾಗಿದೆಯಾ? ನಾನೇ ಹೇಳಿ ಬಿಡಿಸ್ತಾ ಇದ್ದೆ. ಪ್ರಶ್ನೆ ಕೇಳಿದಾರಂತೆ. ಏನು ಪ್ರಶ್ನೆನು? ಆಬ್ವಿಯಸ್ ಆನ್ಸರ್ಸ್ ಇರಬೇಕಾಗತ್ತೆ ಈ ಪ್ರಶ್ನೆಗಳಿಗೆ. ಇಲ್ಲ ಏನೋ ಅವ್ರು ಏನೋ ಕೇಳ್ಕೊಂಡಿರ್ತಾರಪ್ಪ, ನಮಗೇನು ಗೊತ್ತು ಒಳಗಡೆ. ಸರಿ, 2 ತಿಂಗಳಲ್ಲಿ ಅದೆಷ್ಟೋ 20,000 22,000 ದುಬೈಗೆ ಹೋಗಿ ಬಂದಿದ್ದು ವಿಚಾರ ಎಲ್ಲ ರನ್ಯಾ ರಾವ್ ಯಾಕೆ ಹೋಗಿದ್ದಾರೆ ಅಂತೆಲ್ಲ ಏನೋ ಕೇಳಿದಾರಂತೆ. ನಮಗೂ ಆಶ್ಚರ್ಯ ಅದು. ಅವರು ಆಫೀಸರು ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲಪ್ಪ ಅಂತ ಹೇಳಿದಾರಂತೆ. DRIನವರು ಆದರೂ ಇನ್ನೊಂದು ಸರಿ ಬನ್ನಿ ಕರಿತೀವಿ ಅಂತ ಹೇಳಿದ್ದಾರೆ ಅಂತ ಸುದ್ದಿ. ಕರೆದ್ರೆ ಹೋಗ್ತಾರೆ, ಮತ್ತೆ ಕೇಳಿದ್ರೆ ಉತ್ತರ ಕೊಡ್ತಾರೆ, ಮತ್ತೆ ಕೇಳ್ತಾರೆ, ಮತ್ತೆ ಉತ್ತರ ಕೊಡ್ತಾರೆ. ಅದೇ ಕೆಲಸ ಅಷ್ಟೆ. ಮಲಯಾಳಂ ಚಿತ್ರರಂಗದಲ್ಲಿ ಮತ್ತೊಂದು ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ. ಪ್ರಮುಖ ಪಕ್ಷದ ಯುವ ನಾಯಕನೊಬ್ಬನ ಮೇಲೆ ಕಳೆದ 3 ವರ್ಷಗಳಿಂದ ಲೈಂಗಿಕ ಸಂದೇಶ ಕಳಿಸ್ತಾ ಇದ್ದಾರೆ ಅಂತ ನಟಿ ರಿನಿ ಜಾರ್ಜ್ ಅನ್ನೋರು ಆರೋಪ ಮಾಡಿದ್ದಾರೆ. ನಾನು ಆ ಪಕ್ಷದವ್ರಿಗೆ ಹೇಳಿದ್ದೀನಿ, ಆದರೆ ಅವ್ರು ಕ್ರಮ ತಗೊಳ್ಳಿಲ್ಲ. ಬದಲಾಗಿ ಪಕ್ಷದಲ್ಲಿ ಮತ್ತಷ್ಟು ಹುದ್ದೆಗಳನ್ನ ಕೊಡ್ತಾ ಹೋಗಿದ್ದಾರೆ ಅಂತ ಇತ್ತೀಚೆಗೆ ಅವರು ಸಂದರ್ಶನದಲ್ಲಿ ಹೇಳಿದರು. ಇದೇ ವಿಚಾರವನ್ನ ಪಾಲಕಾಡ್ನ ಕಾಂಗ್ರೆಸ್ ಶಾಸಕ ರಾಹುಲ್ ಮಮ್ಕೂಟಥಿಲ್ ಪಾತ್ರ ಇದೆ ಅಂತ ಹೇಳಿ ಬಿಜೆಪಿ ಹಾಗೂ ಸಿಪಿಎಂ ಆರೋಪ ಮಾಡಿತು. ವಿವಾದ ಬೆನ್ನಲ್ಲೇ ಶಾಸಕ ರಾಹುಲ್ ವಿರುದ್ಧ ಆಂತರಿಕ ತನಿಖೆಗೆ ಕೇರಳ ಸರ್ಕಾರ ಆದೇಶ ಕೊಟ್ಟಿದೆ. ಜೊತೆಗೆ ಪಕ್ಷದಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಏನು ಕೊಟ್ಟಿದ್ರು, ಸೊ ಆ ಸ್ಥಾನದಿಂದ ರಾಜೀನಾಮೆಯನ್ನು ಕೂಡ ಪಡ್ಕೊಳ್ಳಲಾಗಿದೆ. ನಾನೇನು ಕಾನೂನು ಬಾಹಿರವಾಗಿ ಏನು ಮಾಡಿಲ್ಲ, ಆಕೆ ನನ್ನ ಗೆಳತಿ, ಆಕೆ ಏನು ಹೇಳ್ತಾ ಇದ್ದಾಳೆ ಅನ್ನೋದನ್ನ ಯೋಚನೆ ಮಾಡಲಿ, ತನಿಖೆ ಆಗಲಿ ಅಂತ ಕೂಡ ಹೇಳಿದ್ದಾರೆ ರಾಹುಲ್. ಜಮ್ಮು ರೈಲು ನಿಲ್ದಾಣ ಸ್ಫೋಟಿಸುವಂಥ ಸಂದೇಶವನ್ನು ಹೊತ್ತುಕೊಂಡು ಬರ್ತಾ ಇತ್ತಂತೆ ಪಾರಿವಾಳ. ಅದನ್ನು ಪೊಲೀಸ್ನವರು ಗಡಿಯಲ್ಲಿ ಹಿಡಿದಾಕಿದ್ದಾರೆ ಪಾರಿವಾಳನ. ಸರಿ, ಈ ಥರದ್ದು ಆಗಾಗ್ಗೆ ಬರ್ತಾ ಇದೆ, ಬಲೂನ್ಗಳು, ಧ್ವಜ, ಪಾರಿವಾಳ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಭದ್ರತಾ ಸಂಸ್ಥೆಗಳನ್ನು ಹೆಚ್ಚು ಗಂಭೀರವಾಗಿ ತಗೊಂಡಿದ್ದಾರೆ ಅಂತ. ಅಂತಾರಾಷ್ಟ್ರೀಯ ಗಡಿಯ ಪ್ರದೇಶದಿಂದ ಇದು ಪಾಕಿಸ್ತಾನ ಕಡೆಯಿಂದ ಬರ್ತಾ ಇದೆ ಅಂತ ಸುದ್ದಿ. ಏನು ಮಾಡೋಕ್ಕಾಗತ್ತೆ, ನೇರವಾಗಿ ಎದುರಿಸಕ್ಕೆ ತಾಕತ್ತಿಲ್ದಾಗ ಪಾರಿವಾಳದ ಮೊರೆ ಹೋಗುತ್ತಾರೆ. ಮಾತಲ್ಲಿ ಮಾತ್ರ ವೀರರು, ಹೇಡಿಗಳು, ಮಾತಲ್ಲ ಮಾತ್ರ ಬುರ್ಡೆ. ಇವರು ಅನಾಮಿಕನ್ ಟೈಪ್ ಬುರ್ಡೆಗಳೇ. ಮಾಸ್ಕ್ ಒಂದು ಹಾಕಿ ಬೋರಿ ಮಾಸ್ಕ್ ಒಂದು ಹಾಕಿಲ್ಲ. ಹಾಕ್ರೆ ಮಾಸ್ಕ್ ಅವನಿದ್ದಾನಲ್ಲ ಅಲ್ಲಿ ಬಾಟ್ಲೆ ಬೇಬಿ, ಹೌದು ಹಾಕೋಬೇಕಪ್ಪ ಅವನು. ಚೆನ್ನಾಗಿದೆ ಅವನು ಮಾಸ್ಕ್ ಹಾಕೊಳಕ್ಕೆ ಬೇರೆ ಮುದ್ದಾಗಿ. ಎಸ್